ಪ್ರಯಾಗ್ರಾಜ್ನಲ್ಲಿ ಇದೀಗ ಮಹಾಕುಂಭಮೇಳ ನಡೀತಾ ಇದೆ. ಮಹಾಕುಂಭಮೇಳ ನೋಡುವ ತವಕದಲ್ಲಿದ್ದವರಿಗೆ ಇದೀಗ ಯಮನ ದರ್ಶನ ಕೂಡ ಆಗಿದೆ. ದೆಹಲಿ ಭೀಕರ ಕಾಲ್ತುಳಿತಕ್ಕೆ ಮಕ್ಕಳು ಸೇರಿ 18 ಮಂದಿ ಇದೀಗ ದುರ್ಮರಣವನ್ನ ಹೊಂದಿದ್ದಾರೆ. ಕುಂಭಮೇಳ ನೋಡುವ ತವಕದಲ್ಲಿದ್ದವರಿಗೆ ಇದೀಗ ಯಮನ ದರ್ಶನವಾಗಿದೆ. ದೆಹಲಿ ಭೀಕರ ಕಾಲ್ತುಳಿತಕ್ಕೆ ಮಕ್ಕಳು ಸೇರಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಸಂಭವಿಸಿತ್ತು. 14 ಮಹಿಳೆಯರು ಮಕ್ಕಳು ಸೇರಿ 18 ಜನರು ಇದೀಗ ದಾರುಣ ಸಾವನ್ನಪ್ಪಿದ್ದಾರೆ. ಹಲವು ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಕುಂಭಮೇಳ ನೋಡುವ ತವಕದಲ್ಲಿದ್ದವರಿಗೆ ಇದೀಗ ಯಮನ ದರ್ಶನ ಆಗಿದೆ. ಕಳೆದ ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಕೂಡ ಸಂಭವಿಸಿತ್ತು. ಆ ಪ್ರಕರಣದಲ್ಲಿ ಇದೀಗ ಕಾಲ್ತುಳಿತ ಪ್ರಕರಣಕ್ಕೆ ಸೇರಿದಂತೆ ಮಕ್ಕಳು ಸೇರಿ 18 ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಕೋಟ್ಯಾಂತರ ಭಕ್ತರು ಈಗಾಗಲೇ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪವಿತ್ರ ಸ್ನಾನ ಮಾಡುವ ತವಕದಲ್ಲಿದ್ದವರಿಗೆ ಇದೀಗ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಸಂಭವಿಸಿದೆ. ಅಂತಹ ಸಂದರ್ಭದಲ್ಲಿ ಇದೀಗ 18 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಹಲವು ಜನರಿಗೆ ಈಗಾಗಲೇ ಗಂಭೀರ ಗಾಯಗಳು ಕೂಡ ಆಗಿದೆ. ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ಪ್ರಯಾಗ್ರಾಜ್ಗೆ ತೆರಳುವ ಸಂದರ್ಭದಲ್ಲಿ ಪ್ರಯಾಗ್ರಾಜ್ಗೆ ಈಗಾಗಲೇ ಹಲವಾರು ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ರೈಲ್ವೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ರೈಲು ತಡವಾಗಿ ಅಲ್ಲಿಗೆ ಆಗಮಿಸಿದೆ. ಅಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಕೂಡ ಸಂಭವಿಸಿದೆ. ನೂಕುನುಗ್ಗಲು ಸಂಭವಿಸಿದಾಗ ಉಸಿರುಗಟ್ಟಿ ಕಾಲ್ತುಳಿತ ಪ್ರಕರಣ ಸಂಭವಿಸಿದಾಗ ಉಸಿರುಗಟ್ಟಿ ಕೆಲವು ಜನ ಇದೀಗ ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳುವ ರೈಲು ಬಂದಾಗ ಈ ಅವಘಡ ನಡೆದಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರೈಲುಗಳು ತಡವಾಗಿ ಬಂದಿದ್ದರಿಂದ ಭಾರೀ ನೂಕುನುಗ್ಗಲು ನಡೆದಿದೆ. ಏಕಾಏಕಿ ಸಾವಿರಾರು ಜನ ನುಗ್ಗಿದ್ದರಿಂದ ನೂಕುನುಗ್ಗಲು ನಡೆದಿದೆ. ಅಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ 10 ಗಂಟೆಗೆ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಈ ದುರಂತ ನಡೆದಿದೆ. ರೈಲು ಹತ್ತುವ ವೇಳೆ ಈ ಕಾಲ್ತುಳಿತ ಸಂಭವಿಸಿದೆ. ಅಂತಹ ಸಂದರ್ಭದಲ್ಲಿ ಇದೀಗ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಿಂದ ಅಸ್ವಸ್ಥಗೊಂಡಿರುವ ಜನರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ 18 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇನ್ನು ಏಕಾಏಕಿ ಪ್ರಯಾಣಿಕರು ನುಗ್ಗಿದ್ದರಿಂದ ನೂಕುನುಗ್ಗಲು ಸಂಭವಿಸಿದೆ. ರೈಲು ತಡವಾಗಿ ಬಂದಿದ್ದರಿಂದ ರೈಲಿಗೆ ಹತ್ತಲು ಹೋಗಿ ಈ ಥರ ಘಟನೆ ನಡೆದಿದೆ. ಪ್ರಯಾಣಿಕರು ಕೂಡ ಇಂತಹ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ವರ್ತನೆಯನ್ನ ಮಾಡಬೇಕು. ಈ ರೀತಿ ಸಾಕಷ್ಟು ಬಾರಿ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನಾವು ಗಮನಿಸಿದ್ದೇವೆ ಕಾಲ್ತುಳಿತ ಪ್ರಕರಣಗಳನ್ನು. ಇನ್ನು ಯಾವ್ದಾದ್ರು ಫಂಕ್ಷನ್ ಇದ್ರೆ ಸಾಕು, ಯಾರಾದರೂ ಸೆಲೆಬ್ರಿಟಿ ಬಂದರೆ ಸಾಕು, ಯಾವ್ದಾದ್ರು ಮೂವಿ ರಿಲೀಸ್ ಆದರೆ ಸಾಕು, ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಯಾಣಿಕರಿರಬಹುದು, ವೀಕ್ಷಕರಿರಬಹುದು, ಎಲ್ಲರೂ ಕೂಡ ಜನರು ಏನು ದೇಶದ ಜನರು ಇದ್ದಾರೆ, ಇವರೆಲ್ಲರೂ ಈ ಥರ ಮಾಡ್ತಾ ಇರ್ತಾರೆ. ಈ ಹಿಂದೆಯೂ ಕೂಡ ಹಲವಾರು ಘಟನೆಗಳು ಸಂಭವಿಸಿದೆ. ಆದರೂ ಯಾಕೆ ಇವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜನವರಿ 29ರಂದು ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣ ಕೂಡ ನಡೆದಿತ್ತು. ಕಾಲ್ತುಳಿತ ಸಂಭವಿಸಿ 30ಕ್ಕೂ ಹೆಚ್ಚು ಜನ ಈಗಾಗಲೇ ದಾರುಣವಾಗಿ ಸಾವನ್ನಪ್ಪಿದ್ರು. ರಾಜ್ಯದ 4 ಕೂಡ ಈ ಭೀಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಆದರೂ ಕೂಡ ಮುಂದುವರಿತಾನೆ ಇದೆ. ಈ ಘಟನೆ ಮಾಸೋ ಮುನ್ನವೇ ದಿಲ್ಲಿಯಲ್ಲಿ ಮತ್ತೊಂದು ಕಾಲ್ತುಳಿತ ಪ್ರಕರಣ ಇದೀಗ ಸಂಭವಿಸಿದೆ. ಕಳೆದ ರಾತ್ರಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಸಾವಿನ ರಣಕೇಕೆ ಹಾಕಿದೆ. ಅಕ್ಷರಶಃ ಸೂತಕದ ಮನೆಯಂತಾಗಿದೆ ನವದೆಹಲಿಯ ರೈಲ್ವೆ ನಿಲ್ದಾಣ. ಜನವರಿ 29ರಂದು ಅಂದ್ರೆ ಹೋದ ತಿಂಗಳು 29ರಂದು ಒಂದು ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣ ಕೂಡ ಸಂಭವಿಸಿತ್ತು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆ 29ನೇ ತಾರೀಕಿನಂದು ನಡೆದಂತಹ ದೃಶ್ಯ. 29ನೇ ತಾರೀಕಿನಂದು ಪ್ರಯಾಗ್ರಾಜ್ನಲ್ಲಿ ಒಂದು ಪವಿತ್ರ ಪುಣ್ಯ ಸ್ನಾನವನ್ನ ಮಾಡಲು ಕೋಟ್ಯಾಂತರ ಮಂದಿ ಅಲ್ಲಿಗೆ ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಕೂಡ ಸಂಭವಿಸಿತ್ತು. ಬ್ಯಾರಿಕೇಡ್ ಅನ್ನ
ತೆಗೆದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನರು ನೂಕುನುಗ್ಗಲು ಪ್ರಯತ್ನವನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಸಂಭವಿಸಿತ್ತು. ಆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಂದಿ ಗಾಯಾಳುಗಳು ಇದ್ರು. ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತು. ಆಗ್ಲೂ ಕೂಡ ಯೋಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ಕೈಗೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಮಾಡಲಾಗಿತ್ತು. ಇನ್ನು ಸಾಕಷ್ಟು ನಾಯಕರು ಸಂತಾಪವನ್ನ ಸೂಚಿಸಿದ್ರು. ಮುಂದಿನ ದಿನಗಳಲ್ಲಿ ನೀವು ದೇವರನ್ನ ದರ್ಶನ ಮಾಡಬೇಕು ಅಂತ ಅಂದ್ರೆ ಈ ರೀತಿ ಘಟನೆ ಆಗಬಾರ್ದು ಎಂದು ಮೋದಿಯವರಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತೆ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಿದ್ರು. ಅದಾದ ಮೇಲೂ ಇದೀಗ ಮತ್ತೊಂದು ಕಾಲ್ತುಳಿತ ಪ್ರಕರಣ ನಡೆದಿದೆ. ಇದೀಗ ದೆಹಲಿ ಸೂತಕದ ಛಾಯೆ ಆವರಿಸಿದೆ ಅಂತಾನೆ ಹೇಳಬಹುದು. ದೆಹಲಿಯಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೀಗ ಗಮನಿಸ್ತಾ ಹೋಗಬಹುದು. ತಡವಾಗಿ ಆಗಮಿಸಿದ್ದ ಕುಂಭಮೇಳಕ್ಕೆ ಹೋಗುವ 2 ವಿಶೇಷ ರೈಲುಗಳು ನೂಕುನುಗ್ಗಲಿಗೆ 4 ಮಕ್ಕಳು ಸೇರಿ 18 ಮಂದಿ ಇದೀಗ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಅಗ್ನಿಶಾಮಕ ದಳದವರು. ಪ್ರಜ್ಞೆ ತಪ್ಪಿ ಬಿದ್ದಿದ್ದ 4 ಕೂಡಲೇ ಸಮೀಪದ ಆಸ್ಪತ್ರೆಗಳಿಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಘಟನೆಯಲ್ಲಿ ಗಂಭೀರ ಗಾಯಗೊಂಡ 30ಕ್ಕೂ ಹೆಚ್ಚು ಮಂದಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ತಡವಾಗಿ ಆಗಮಿಸಿದ್ದ ಕುಂಭಮೇಳಕ್ಕೆ ಹೋಗುವ ವಿಶೇಷ ರೈಲುಗಳು ಕೂಡ ಇದಾಗಿದೆ. ನೂಕುನುಗ್ಗಲಿಗೆ 4 ಮಕ್ಕಳು ಸೇರಿ 18 ಮಂದಿ ಇದೀಗ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಹಾ ಕುಂಭಮೇಳದಲ್ಲಿ ಒಂದು ಕಾಲ್ತುಳಿತ ಸಂಭವಿಸಿ 30ಕ್ಕೂ ಹೆಚ್ಚು ಮಂದಿ ಈಗಾಗಲೇ ದಾರುಣ ಸಾವನ್ನಪ್ಪಿದ್ರು. ಇನ್ನು ಹಲವಾರು ಗಾಯಾಳುಗಳು ಕೂಡ ಆಗಿದ್ರು. ಅವರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಅದರಲ್ಲಿ ರಾಜ್ಯದ 4 ಕೂಡ ಈಗಾಗಲೇ ಸಾವನ್ನಪ್ಪಿದ್ರು. ಆ ರಾಜ್ಯದ 4 ಬೆಳಗಾವಿಯವರಾಗಿದ್ರು. ಸುಮಾರು 60 ಜನ ಪ್ರಯಾಗ್ರಾಜ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯದ ಬೆಳಗಾವಿ ಜಿಲ್ಲೆಯವರು 4 ಜನರು ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ದುರ್ಘಟನೆ ನಡೆದಿದೆ. ಈ ಘಟನೆ ಮಾಸೋ ಮುನ್ನವೇ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೊಂದು ಕಾಲ್ತುಳಿತ ಪ್ರಕರಣ ಇದೀಗ ಸಂಭವಿಸಿದೆ. ಕಳೆದ ರಾತ್ರಿ ರಾಷ್ಟ್ರ ರಾಜಧಾನಿಯಲ್ಲಿ ಕಾಲ್ತುಳಿತದ ಘಟನೆ ಸಾವಿನ ರಣಕೇಕೆಯನ್ನ ಹಾಕಿದೆ. मृत पाए गए हैं, उनको मृत स्थिति में ही लाया गया है। उनके परिवारों को सूचना भी पहुंचा दी गई है। तकरीबन उतने ही इंजर्ड लोग यहाँ पे मौजूद हैं। बहुत ही दुखद घटना है और जो लोग गुजर गए हैं उनके मतलब कोई भरपाई तो नहीं कर सकता है, पर जो भी संभव मदद हो। हमारे दोनों विधायक यहाँ पे एरिया के, चांदनी चौक के विधायक पुनर्दीप सानी जी, हमारे आले इकबाल जी, दोनों यहाँ पर मौजूद हैं। हमने हॉस्पिटल के प्रशासन को भी कहा है कि जो कुछ भी मदद चाहिए हो वो तो सारी देख रेख कर ही रहे हैं, पर परिवारों को अगर कुछ भी मदद चाहिए हो तो हमारे दोनों विधायक यहाँ पे मौजूद रहेंगे। अगर किसी परिवार को अंतिम संस्कार करने के लिए मदद चाहिए हो, किसी भी परिवार के सदस्य को रीच आउट करना हो, उन्हें लाना हो, ले जाना हो, खाने पीने की कोई भी व्यवस्था करनी हो, 2 लोगों को छोड़ के सबकी पहचान हो गई है। कितनी महिला कितने बच्चे हैं? वो इन्फॉर्मेशन आपको हॉस्पिटल प्रोवाइड कर देगा। हम मिले हैं, जो इंजर्ड हैं यहाँ पे पूरा उनका इलाज चल रहा है और पूरी देखरेख के साथ इलाज चल रहा है। कई लोग हैं जिनको 4-5 पेशेंट्स हैं जिन्हें कुछ देर में डिस्चार्ज भी कर दिया जाएगा। ये देखिए एक बहुत दुखद घटना है और जो लोग गुजर गए हैं हम उनकी आत्मा की शांति के लिए प्रार्थना करते हैं। मैम एलएनजेपी के अलावा लेडी हार्डिंग में भी क्या कोई मृत है? ऐसा सूचना मिली है कि शायद 2 लोग मृत लेडी हार्डिंग भी पहुंचे हैं, परंतु मैं इसकी कॉन्फर्मेशन नहीं दे सकती क्योंकि लेडी हार्डिंग अभी मेरा जाना नहीं हुआ है। एलएनजेपी में 15 लोग पहुंचे हैं जो मृत अवस्था में ही यहाँ पे पहुंचे हैं और जैसा मैंने कहा कि तकरीबन उतने ही इंजर्ड